ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಸಿರಾ ರೆಸಿಪಿ. ಸೊ ಇದು ತುಂಬ ಈಸಿ ಮತ್ತು ಅದೇ ರೀತಿಯಾಗಿದಂತಹ ಟೇಸ್ಟಿನೂ ಕೂಡ ಇರ್ತೈತಿ. ಇವಾಗ ನಾನು ಒಂದು ಪಾತ್ರೆಯನ್ನು ತೊಗೊಂಡು ಒಂದು 1/4 kg ಅಷ್ಟು ಒಂದು 5 ಗ್ಲಾಸ್ ಚಿಕ್ಕ ಗ್ಲಾಸಿಂದ 5 ಗ್ಲಾಸ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ತೊಗೊಳ್ಳೋಣ ಮೊದಲು. ನಂತರ ಒಂದು ಪಾತ್ರೆ ತೊಗೊಂಡು ಈ ಪಾತ್ರೆಗೆ ನಾವು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಡಾಲ್ಡಾ ಬಳಸ್ಬೋದು. ಸೊ ಆರೋಗ್ಯಕ್ಕೆ ತುಪ್ಪನೇ ಒಳ್ಳೆಯದು, ಹಾಗಾಗಿ ತುಪ್ಪನೇ ಬಳಸಿ. ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ದ್ರಾಕ್ಷಿಯನ್ನು ಹುರಿದ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿಯನ್ನು ಹುರಿದ್ಬಿಟ್ಟು ತೊಗೊರಿ. ನೋಡಿ, ಇವಾಗ ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ನಾವು ಇದನ್ನು ಹುರಿದ್ಬಿಟ್ಟು ತೊಗೊಳ್ಳೋಣ, ಇಲ್ಲಾಂದರೆ ಅದು ಸೀದೋಗುತ್ತೆ. ಸೊ ಇವಾಗ ನಾನು ದ್ರಾಕ್ಷಿಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡು ಅದೇ ಪಾತ್ರೆಯಲ್ಲಿ ಒಂದು 1/4 kgಕ್ಕಿಂತ ಸ್ವಲ್ಪ 1/4 kg ಅಷ್ಟು ರವೆಯನ್ನು ಹುರಿದ್ಬಿಟ್ಟು ತೊಗೊಂಡಿನಿ. ಯಾಕಂದರೆ ಅದೇ ಪಾತ್ರೆಯಲ್ಲಿ ತುಪ್ಪ ಇರುತ್ತಲ್ಲ, ದ್ರಾಕ್ಷಿ ಹುರಿದಿರ್ತಕ್ಕಂತಹ ಪಾತ್ರೆಯಲ್ಲಿ ತುಪ್ಪ ಇರೋದ್ರಿಂದ ಇವಾಗ ಅದರಲ್ಲಿ ನಾನು ರವೆಯನ್ನು ಕೂಡ ಹುರಿತೀನಿ. ಹಾಕಿಬಿಟ್ಟು ಹುರ್ಕೊಳ್ತೀವಿ. ಇದು ಚೆನ್ನಾಗಿ ಸ್ವಲ್ಪ ತುಪ್ಪದ ಜೊತೆ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸಕ್ಕರೆಯನ್ನಾಗಲೇ ನಾವು ಕರಗಿಸಿಟ್ಕೊಂಡಿದ್ವಲ್ಲ, ಆ ಸಕ್ಕರೆಯನ್ನು ಕೂಡ ಇದಕ್ಕೆ ಸೇರಿಸಿ ತೊಗೊಳ್ಳೋಣ. ಇವಾಗಿದು ನಾನು ತುಪ್ಪದಲ್ಲಿ ರವೆಯನ್ನು ಹುರಿದು ತೊಗೊಂಡಿದ್ದೀನಿ. ಸೊ ಇವಾಗಿದು ರೆಡಿಯಾಗಿದೆ. ಇದಕ್ಕೆ ನಾನು ರೆಡಿ ಮಾಡಿದಂತಹ ಸಕ್ಕರೆ ನೀರನ್ನು ಇದಕ್ಕೆ ಸೇರಿಸೋಣ. ಸಕ್ಕರೆ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಮಿಕ್ಸ್ ಮಾಡಿ ತೊಗೊಂಡ ನಂತರ ಇದಕ್ಕೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಕೇಸರಿ ಇದ್ದರೆ ಕೇಸರಿ ಕೂಡ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಫುಡ್ ಕಲರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಮಿಕ್ಸ್ ಮಾಡಿ ತೊಗೊಂಡು ಇದನ್ನು ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಎಲ್ಲ ರವೆನೂ ಕೂಡ ಚೆನ್ನಾಗಿ ಬೇಯೋ ರೀತಿಯಲ್ಲಿ ನೀವು ಕುದಿಸ್ಬಿಟ್ಟು ತೊಗೊರಿ. ಆಮೇಲೆ ನಮಗೆ ಟೇಸ್ಟಿಗೋಸ್ಕರ ಇದನ್ನು ಫ್ಲೇವರ್ಗೋಸ್ಕರ ನಾನು ಒಂದು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಆಮೇಲೆ ತೆಗೆದು ಹಾಕ್ಬೋದು ಅದನ್ನು. ಇವಾಗ ನೋಡಿರಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಹುರಿದಿರ್ತಕ್ಕಂತಹ ಕರೆದಿಟ್ಕೊಂಡಂತಹ ದ್ರಾಕ್ಷಿಯನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಫೈನಲಿ ನಮ್ಮದು ಸಿರಾ ರೆಡಿ ಆಯಿತು. ನೋಡಿರಿ ಯಾವ ರೀತಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಮತ್ತೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡು, ನಿಮಗೆ ತುಪ್ಪ ಜಾಸ್ತಿ ಬೇಕಂದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಚೆನ್ನಾಗಿರ್ತಕ್ಕಂತಹ ಕೇಸರಿ ಬಾತ್ ರೆಡಿ ಆಯಿತು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.